ದೊಡ್ಡ ಮನೆಯಲ್ಲಿ ಈಗ ಅತ್ತೆಯರ ಕೆಲಸ ಕಡಿಮೆಯಾಗಿದೆ. 4 ಜನ ಸೊಸೆಯರೆಲ್ಲ ಸೇರಿ ಪ್ರತಿಯೊಂದು ನೋಡಿಕೊಳ್ಳುತ್ತಾ, ಅರ್ಚಕರು ಹೇಳಿದ್ದು ಕೊಡುತ್ತಾ, ರಾತ್ರಿಯಲ್ಲಿ ಎಚ್ಚರ ಇದ್ದು ಮುಂಜಾನೆಯವರೆಗೂ ಜಾಗ್ರತೆ ವಹಿಸಿ ನೋಡಿಕೊಂಡಿದ್ದರು. ಖುಷಿ ಮಕ್ಕಳನ್ನು ತನ್ನ ಅಮ್ಮ ಹಾಗೂ ಅತ್ತೆಯ ಕೈಗೆ ಒಪ್ಪಿಸಿದ್ದಳು. ಅಜ್ಜಿಯರ ಮಡಿಲಲ್ಲಿ ಮಲಗಿದ್ದ ಮಕ್ಕಳು ಅಪ್ಪ ಅಮ್ಮನ ಮರೆತಂತಿತ್ತು. ಹೊಟ್ಟೆ ಹಸಿವಾದಾಗ ಮಾತ್ರ ಅಮ್ಮನ ನೆನಪಾಗಿ ಅಳುತ್ತಿದ್ದರು. ಹಾಗೆಲ್ಲ ಬಂದು ಹಾಲುಣಿಸಿ ಮತ್ತೆ ಕೆಳಗೆ ಹೋಗುತ್ತಿದ್ದಳು ಖುಷಿ. ಸಂಜು, ವೇದ ಇಬ್ಬರು ಕೈಗೆ ಸಿಗದಷ್ಟು ಬ್ಯುಸಿಯಾಗಿದ್ದರು. ಹುಡುಗರು ಕೂಡ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ಹೊತ್ತು ನೋಡಿಕೊಳ್ಳುವ ಕೆಲಸ ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು. ಏನಮ್ಮ, ಮುಗಿದಿಲ್ವ ಇನ್ನೂ ಶಾಸ್ತ್ರಗಳು? ಗಂಡು ಹೆಣ್ಣನ್ನು ಕೂರಿಸಿ ಅರಿಶಿಣ ಹಚ್ಚುವ ಶಾಸ್ತ್ರ ಮುಗಿಸಿ ಆಗ ತಾನೇ ಸ್ವಲ್ಪ ಫ್ರೀಯಾಗಿ ಕುಳಿತಿದ್ದ ಹೆಂಡತಿಯನ್ನು ಬಂದು ಕೇಳಿದ. ಇಲ್ಲ ವೇದ, ನೀವು ಹೋಗಿ ಮಲ್ಕೊಳ್ಳಿ, ನನಗೆ ನಿದ್ದೆಗಟ್ಟಿ ಅಭ್ಯಾಸ ಇದೆ ಅಂದವ ಸ್ಟೇಜ್ ಮೇಲೆ ಕುಳಿತಿದ್ದ ಹೆಂಡತಿಯ ಪಕ್ಕವೇ ತಾನು ಹೋಗಿ ಕುಳಿತ. ಅತ್ತಿಗೆ, ಅಕ್ಕ, ತಂಗಿ, ನಾದಿನಿಯರ ಜೊತೆ ಮಾತನಾಡುತ್ತಾ ಎಲ್ಲರ ನಗಿಸುತ್ತಾ ಹೆಂಡತಿಯನ್ನು ರೇಗಿಸುತ್ತಾ ಕುಳಿತವನಿಗೆ ಅವಳ ಸಾಮೀಪ್ಯ ತುಂಬ ಇಷ್ಟವಾದದ್ದು ಅನ್ನೋದು ಮತ್ತೆ ಹೇಳಬೇಕಿಲ್ಲ. ಬೆಳಿಗ್ಗೆ ಮುಹೂರ್ತ ಬೇಗವೇ ಇತ್ತು. ಎಲ್ಲ ರೆಡಿ ಆಗಲು ರೂಮ್ ಸೇರಿಬಿಟ್ಟರು. ಹುಡುಗರೆಲ್ಲ ಬಿಳಿ ರೇಷ್ಮೆ ಅಂಗಿ ಪಂಚೆ ತೊಟ್ಟು ಸೊಂಟಕ್ಕೆ ಶಲ್ಯ ಸುತ್ತಿದರೆ, ಹುಡುಗಿಯರೆಲ್ಲ ಕೆಂಪು ಹಸಿರು ಬಣ್ಣದ ರೇಷ್ಮೆ ಸೀರೆ, ಒಂದೇ ತೆರನಾದ ಬಣ್ಣ, ಒಂದೇ ಥರದ ಡಿಸೈನ್ ಇರುವುದನ್ನು ಹುಟ್ಟಿದರು. ಒಡವೆ, ಮೊಗ್ಗಿನ ಜಡೆ, ಒಂದಿಷ್ಟು ಮುಖಕ್ಕೆ ಮೇಕಪ್. ಯಾರು ಮದುವೆ ಹೆಣ್ಣು ಅನ್ನೋದು ಗೊತ್ತು ಹಿಡಿಯೋದು ಕಷ್ಟ ಅವರನ್ನೆಲ್ಲ ನೋಡುತ್ತಿದ್ದರೆ. ಅಲ್ಲಿಗೂ ಫೋಟೋಗ್ರಾಫರ್ ಜೋಡಿಗಳನ್ನೆಲ್ಲ ಸಾಲಾಗಿ ನಿಲ್ಲಿಸಿ ಫೋಟೋ ತೆಗೆದಿದ್ದ. ಅವರ ಅಮ್ಮಂದಿರು, ತಮ್ಮಂದಿರು, ಅಣ್ಣ, ಅತ್ತಿಗೆಯರ ಫೋಟೋವನ್ನು ತಮ್ಮ ಫೋನ್ನಲ್ಲಿ ಬಂಧಿಸಿದ್ದರು. ಹೇ ಇರೋ, ಬಿಂದು ಜೊತೆ ನಡೆಯುತ್ತಿದ್ದವಳ ಕೈ ಹಿಡಿದ ವೇದ. ಅತ್ತಿಗೆ, ನೀವು ಹೋಗಿರಿ, ಬರ್ತಾಳೆ ಅಂದಾಗ ನಕ್ಕು ಅಲ್ಲಿಂದ ನಡೆದಿದ್ದಳು ಬಿಂದು. ಏನು? ಗಂಡನ ಕಡೆಗೆ ನೋಡುತ್ತಾ ಕೇಳಿದಳು. ಮಕ್ಕಳು ರೆಡಿ ಆದ್ರ? ಸ್ವಲ್ಪ ದೂರ ಕರೆದುಕೊಂಡು ಬಂದು ಕೇಳಿದ. ಹಾಂ, ಮೂವರನ್ನು ರೆಡಿ ಮಾಡಿ ಹೊಟ್ಟೆ ತುಂಬಿಸಿ ಬಂದಿದ್ದೀನಿ. ಹೋಗಲು ಮುಂದೆ ಹೆಜ್ಜೆ ಇಟ್ಟಳು. ಅಯ್ಯೋ ಬಂಗಾರಿ, ನಿಲ್ಲೋ. ಎಂಥ ವೇದ, ಅಲ್ಲಿ ಕೆಲಸ ಇದೆ. ಅವಳ ಒಡವೆ ಮಧ್ಯೆ ಅಡಗಿದ್ದ ತಾಳಿ ತೆಗೆದು ಎದೆ ಮೇಲೆ ಕಾಣುವಂತೆ ಹಾಕಿದ್ದವನೇ ಅವಳ ಕೆನ್ನೆಗೆ ತಿಳಿಯಾಗಿ ಮುತ್ತಿಟ್ಟ. ನನ್ನ ಹುಡುಗಿ ಮೇಲೆ ಯಾರ ಕಣ್ಣು ಬೀಳಬಾರದು. ಈಗ ಹೋಗು ಅಂದವ ನನ್ನ ನೋಡಬಾರ್ದು, ಆದರೆ ನಿಮ್ಮನ್ನ ಮಾತ್ರ ಹುಡುಗಿರು ನೋಡಬೇಕಾ? ಹಾ, ನೋಡಲಿ ಬಿಡು. ತುಂಟ ನಗೆ ಒಂದು ಅರಳಿತು ಮುಖದಲ್ಲಿ. ಅವನ ಹೊಟ್ಟೆಗೆ ಜಿಗುಟಿ ಬಿಟ್ಟಳು. ಔಚ್ ಬಂಗಾರಿ, ಮತ್ತೆ ಯಾರಾದರೂ ಬಂದು ಮಾತನಾಡಿಸೋದು, ಪ್ರಪೋಸ್ ಮಾಡೋದು, ಫೋಟೋ ತೆಗೆದುಕೊಳ್ಳೋದು ಮಾಡಬೇಕು. ಆಗ ಇರೋದು ನಿಮಗೆ. ಇನ್ನು ಟೀನೇಜ್ ಹುಡುಗನ ಥರ ಹಾಡಬೇಡಿ. ರಿಷಿ ಮದುವೆಯಲ್ಲಿ ಹುಡುಗಿಯರ ಇಂಡು ಅವನ ಹುಡುಕಿ ಬಂದಿದ್ದು ನೆನಪಿದೆ ಅವಳಿಗೆ. ಹಲೋ ಮೈ ಡಿಯರ್ ಸ್ವೀಟ್ ಹಾರ್ಟ್, ಹುಡುಗನ ಥರ ಹಾಡಬೇಡಿ ಅಂದರೆ ನಾನೇನು ಮುದುಕನ? ದೊಡ್ಡ ಕಣ್ಣು ಬಿಟ್ಟು ಕೇಳಿದ ವೇದ. ಸದ್ಯಕ್ಕೆ 3 ಮಕ್ಕಳ ತಂದೆ ಅಂದರೆ ಅಂಕಲ್, ನುಡಿದು ನಕ್ಕಳು. ಛೇ ಬಂಗಾರಿ, ನನ್ನ ಇಮೇಜ್ ಎಲ್ಲ ಡ್ಯಾಮೇಜ್ ಮಾಡ್ತಿದ್ದೀಯಾ? ಮುಖ ಸೊಟ್ಟ ಮಾಡಿದ. ಇರೋದೇ ಹೇಳಿದ್ದು, ಬೇಗ ಹೇಳಿ, ಏನು ಕರೆದಿದ್ದು ಅಂದಾಗ ಅಲ್ಲಿ ಸುತ್ತ ಯಾರೂ ಇಲ್ಲದ್ದು ನೋಡಿ ಅವಳ ಕೆನ್ನೆಗೆ ಗಟ್ಟಿಯಾಗಿ ಮುತ್ತಿಟ್ಟು, 3 ಮಕ್ಕಳು ಅಲ್ಲ 6 ಮಕ್ಕಳಾದರೂ ನಾನು ಹೀಗೆ ಇರೋದು, ಹೀಗೆ ಕಾಣಿಸೋದು. ಮತ್ತೆ ಅಂಕಲಲ್ಲ ಅಜ್ಜ ಆದರೂ ನಿನ್ನ ಹೀಗೆ ಮುದ್ದು ಮಾಡೋದು. ನನಗೆ ಕೆಲಸ ಇದೆ, ಬಾಯ್ ಕಣೋ, ಆಮೇಲೆ ಸಿಗ್ತೀನಿ ಎಂದು ಅಲ್ಲಿಂದ ನಡೆದಿದ್ದ ಕಳ್ಳವೇದ. ಅವನ ಮಾತಿಗೆ ನಾಚಿಕೆ, ನಗು, ಖುಷಿ ಎಲ್ಲವೂ ಒಟ್ಟೊಟ್ಟಿಗೆ ಖುಷಿಯನ್ನು ಬಂದು ಆವರಿಸಿಬಿಟ್ಟಿತು. ತಲೆ ಮೇಲೆ ರೇಷ್ಮೆ ಪೇಟ, ಬಿಳಿ ಕಚ್ಚೆ ಪಂಚೆ, ಅಂಗಿ, ಕೊರಳಲ್ಲಿನ ಮೊಗ್ಗಿನ ಹಾರ, ಮುಖದಲ್ಲಿ ಪುಟ್ಟ ಲಜ್ಜೆ, ತನ್ನವಳ ನೋಡಲು ಕಣ್ಣಲ್ಲಿ ಕಾದಿರುವ ಕಾತುರ. ಅಂತರ್ಪಟ ಆಚೆ ಇರುವ ಹುಡುಗಿಯ ಮುಖದಲ್ಲೂ ಅದೇ ನಾಚಿಕೆಯೇ. ಎಷ್ಟು ವರ್ಷದ ಪ್ರೀತಿ ಇನ್ನೊಂದು ಮಜಲು ರೂಪ ಪಡೆದು ಆರಂಭಗೊಳ್ಳುವ ಸಮಯ. ಇಬ್ಬರಲ್ಲೂ ಅದೇನೋ ಗೆದ್ದ ಸಂಭ್ರಮ. ಅಂತೂ ಇಂತೂ ಇಷ್ಟಪಟ್ಟವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದ ಕಾರ್ತಿ ಅವಳನ್ನು ಖುಷಿಯಿಂದ ಜೀವನಕ್ಕೆ ಬರಮಾಡಿಕೊಂಡನು. ಅಕ್ಷತೆ ರೂಪದಲ್ಲಿ ಎಲ್ಲರ ಆಶೀರ್ವಾದ, ಆರೈಕೆ ಅವರಿಬ್ಬರ ನೆತ್ತಿಸೊಕ್ಕಿತ್ತು. ಕಣ್ಣು ತುಂಬಿ ಬಂದಿದೆ ಎಲ್ಲರಿಗೂ. ಮನೆ ಮಗಳ ಮದುವೆ, ಅದರಲ್ಲೂ ಅವಳ ಅಣ್ಣ ತಮ್ಮಂದಿರ ಪುಟ್ಟ ಪಾಪು ಅವಳು. ಎಲ್ಲರಿಗೂ ಈಗ ಎದೆ ಭಾರ ಹಾಗೂ ಸಮಯ. ಕೈಯಲ್ಲಿ ಹೂವು ಹಿಡಿದು ಅತ್ತಿತ್ತ ತಿರುಗಿಸುತ್ತಾ ಕುಳಿತಿದ್ದ ಶಶಾಂಕ್ ಎದುರಿಗಿದ್ದ ಹುಡುಗಿ ಜೊತೆ ಮಾತಿಗೆ ಕುಳಿತಿದ್ದ. ಏನಿಬ್ಬರು ಇಲ್ಲಿ ಕೂತಿದ್ದೀರಾ? ಬಂದು ಕೇಳಿದ ಸಂಜು. ಹೀಗೆ ಸುಮ್ಮನೆ ಮಾತಾಡ್ತಾ ಇದ್ವಿ ಬಾವ, ನುಡಿದವ. ಏನು ಮಾತು? ಯಾರಾದರೂ ನೋಡಿದರೆ ಏನು ಅಂದ್ಕೊಳ್ಳೋದಿಲ್ಲ? ಬಾ ಪೂಜಾ, ತಂಗಿಯ ಕೈ ಹಿಡಿದ. ಅಯ್ಯೋ ಬಾವ, ಯಾರು ಏನು ಅಂದ್ಕೊಳ್ತಾರೆ ಬಿಡಿ, ಹೇಗಿದ್ರು ನಾವು ಮುಂದೆ ಮದುವೆ ಆಗೋರಲ್ವಾ? ಅದೆಲ್ಲ ದೂರದ ಮಾತು, ಮುಂದೆ ಆದಾಗ ನೋಡೋಣ ಅಂದ ಸಂಜು. ಪೂಜಾ ಕೈ ಹಿಡಿದು ಕರೆದುಕೊಂಡು ಹೊರಟ. ಕೈಯಲ್ಲಿದ್ದ ಹೂವನ್ನು ಸಂಜು ಕಡೆ ಜೋರಾಗಿ ಎಸೆದ ಶಶಾಂಕ್. ಅಕ್ಕನಿಗೆ ಹೇಳ್ತೀನಿ ನಿಮ್ಮನ್ನು ವಿಚಾರಿಸಿಕೊಳ್ಳೋಕೆ ಅಂದ ಕೋಪ ತೋರಿಸುತ್ತಾ. ನಿಮ್ಮ ಅಕ್ಕನ ನೋಡಿದ್ದೀನಿ ಬಿಡೋ, ಹೋಗಿ ಹೇಳ್ಕೊ ಅಂದ ಸಂಜು ನಗುತ್ತಾ ಅಲ್ಲಿಂದ ನಡೆದರೆ.
ಕರಡಿ ಥರ ಅಡ್ಡ ಬಂದಿದ್ದು ನೋಡು, ಹಿರಿಯ ಅಕ್ಕನಿಗೆ ಸರಿಯಾಗಿ ಹೇಳಿ ಮಾಡಿಸ್ತೀನಿ ನಿಮಗೆ ಅಂದವ ಅಲ್ಲಿಂದ ನಡೆದನು. ಪೂಜಾ ಕೈ ಹಿಡಿದು ಪರಿಚಯದವರಿಗೆ ವೇದನ ಸಂಬಂಧಗಳಿಗೆ ಅವಳನ್ನ ತಂಗಿ ಅಂತ ಹೇಳಿ ಪರಿಚಯಿಸುತ್ತಿದ್ದ ಸಂಜು. ನೀನು ಒಬ್ಬನೇ ಮಗ ಅಂದಿದ್ದು ನೆನಪು ಯಾರೋ ಕೇಳಿದರು. ಹಾ, ನಾನು ಒಬ್ಬನೇ ಮಗ. ಇವಳು ಒಬ್ಬಳೆ ಮಗಳು. ಓದೋಕೆ ಬೇರೆ ಊರಲ್ಲಿ ಇದ್ಲು, ಈಗ ಇಲ್ಲಿಗೆ ಬಂದಿದ್ದಾಳೆ ಅಂದಾಗ ಹೋ ಹೌದಾ ಅಂತ ಅಂದಿದ್ದರು. ಅಂತೂ ಮದುವೆ ಮುಗಿದು ಪುಟ್ಟದಾಗಿ ರಿಸೆಪ್ಷನ್ ಕೂಡ ಮುಗಿಸಿ ಊಟ ಮುಗಿಸಿ ಹೆಣ್ಣು ಒಪ್ಪಿಸುವ ಶಾಸ್ತ್ರ ಮಾಡಿ ಎಲ್ಲ ಅಲ್ಲಿಂದ ಹೊರಟಾಗ ಮಧ್ಯಾಹ್ನದ ಮೇಲೆ ಆಗಿತ್ತು. ಅಮ್ಮಂದಿರ ಅಳು, ತಂಗಿಯ ಅಳು ಅವನನ್ನು ಮೆತ್ತಗಾಗಿಸಿತ್ತು. ಜೊತೆಗೆ ಹಾಡಿ ಬೆಳೆದ ತಂಗಿಯನ್ನು ಮತ್ತೊಂದು ಮನೆಗೆ ಕಳಿಸೋದು ಅಷ್ಟು ಸುಲಭವಲ್ಲ. ಹೋಗುವ ಅವಳಿಗೆ 2 ಗುಂಡಿಗೆಯಷ್ಟು ಗಟ್ಟಿತನವಿದ್ದರೂ ಕಳಿಸುವ ಮನೆಯವರಿಗೆ ಅಷ್ಟು ಗಟ್ಟಿತನವಿಲ್ಲ ಎಂದರೂ ಸರಿಯೇ. ಅಂತೂ ಮದುಮಕ್ಕಳಿಗಾಗಿ ಕಾರ್ ಮುದ್ದಾಗಿ ಸಿಂಗಾರಗೊಂಡು ನಿಂತಿದೆ. ಹಿಂದೆ ಕುಳಿತವರ ಕಡೆ ನೋಡುತ್ತಾ ಕಾರ್ ಸ್ಟಾರ್ಟ್ ಮಾಡಲು ಕುಳಿತ ರಿಷಿ. ಅವಳ ಬಿಕ್ಕುವಿಕೆ ಕೇಳಿಸಿದಾಗ ಹಿಂತಿರುಗಿ ತಂಗಿ ಕಡೆ ನೋಡಿದ. ಅಳು ನಿಲ್ಲಿಸಿ ಕಾಣಿಸುವ ಮನಸ್ಸಾಯಿತು. ಯಾಕೆ ಅಳ್ತೀಯ? ಇನ್ಮೇಲೆ ಕಾರ್ತಿ ಅಳಬೇಕು, ನಿನ್ನ ಕಾಟ ಸಹಿಸೋಕೆ ಆಗದೆ ಅಂದಾಗ ಕೋಪದಿಂದ ಅವನ ಜುಟ್ಟು ಹಿಡಿದು ಮತ್ತಷ್ಟು ಅಳು ಜೋರು ಮಾಡಿದಳು. ರಿಷಿ, ಬಾಯಿ ಮುಚ್ಕೊಂಡು ಗಾಡಿ ಓಡಿಸು, ಇಲ್ಲ ಬಿಡು, ನಾನು ಕರ್ಕೊಂಡು ಹೋಗ್ತೀನಿ. ಡೋರ್ ಬಳಿ ಆಚೆ ನಿಂತಿದ್ದ ವೇದ ನುಡಿದಾಗ ಸುಮ್ಮನಾಗಿ ಬಿಟ್ಟವ. ಶ್ರೇಯಾ, ಸಾಕು ಹತ್ತಿದ್ದು, ತಲೆನೋವು ಬರುತ್ತೆ, ಸುಮ್ಮನೆ ಇರು. ಈ ಕಡೆಯಿಂದ ಬಂದು ತಂಗಿಯ ಕಣ್ಣೊರೆಸಿ ಕಾರ್ತಿ ಕಡೆ ನೋಡಲು ಅವನು ಅವಳನ್ನು ತೆಕ್ಕೆಗೆ ಎಳೆದುಕೊಂಡು ಸಾಕು ಬಿಡ ಬಜಾರಿ, ಎಷ್ಟು ಅಳ್ತೀಯ ಅಂದು ಸಮಾಧಾನಿಸಿದ್ದ. ಕಾರ್ ಮುಂದೆ ಸಾಗಿತ್ತು. ಬಂಗಾರಿ, ನೀನು ಮಕ್ಕಳನ್ನು ಕರ್ಕೊಂಡು ಅತ್ತೆ ಜೊತೆ ಹೋಗಮ್ಮ, ಇಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಸಂಜು ಬರ್ತೀವಿ ಅಂದಾಗ ಸರಿ ಅಂದವಳು ಸ್ವಲ್ಪ ಮುಂದೆ ಹೋಗಿ ವಾಪಸ್ ಬಂದು ಅವನ ಕಣ್ಣಂಚಿನಲ್ಲಿದ್ದ ನೀರು ಒರೆಸುತ್ತಾ ಅಳ್ತಿದ್ದೀರಾ ಅಂದಳು. ಹಾಗೇನಿಲ್ಲ, ಸುಳ್ಳು ಹೇಳಿಬಿಡಿ. ಅವರೆಲ್ಲ ಅಳೋದು ನೋಡಿ ನನಗೂ ಅಳು ಬಂತು ಅಷ್ಟೆ. ತಂಗಿ ಕಳಿಸೋದಕ್ಕೆ ಅಳ್ತೀರಾ? ಅವರೇನು ದೂರ ಇರ್ತಾರಾ? ಸ್ವಲ್ಪ ಸಮಯ. ಅವನು ಏನೊಂದು ಮಾತನಾಡಲಿಲ್ಲ. ಈಗ ನಿನ್ನ ತವರಿಗೆ ಕಳಿಸೋಕೆ ನಾನು ಹೋಗೋದಿಲ್ಲ ಅಲ್ವಾ? ಅವರು ಹಾಗೆ ಮುಂದೆ ನಮ್ಮನೆಗೆ ಗೆಸ್ಟ್ ಥರ ಬಂದು ಹೋಗಬೇಕು. ಅದೆಲ್ಲ ನೆನೆಸ್ಕೊಂಡರೆ ಬೇಜಾರಾಗುತ್ತೆ ಕಣೋ. ಚೋ, ಅಳಬೇಡಿ ವೇದ, ನನಗೆ ನಿಮ್ಮ ಕಣ್ಣೀರು ಇಷ್ಟ ಆಗಲ್ಲ. ಕಣ್ಣೊರೆಸಿದಳು. ಕಾರಲ್ಲಿ ಕುಳಿತು ಮಕ್ಕಳು ಅಳುವಾಗ ಕೂಗಿದರು ಕುಸುಮ. ಹಾ ಅತ್ತೆ, ಬಂದೆ ಅಂದು ಅವನ ಕೆನ್ನೆ ತಟ್ಟುತ್ತಾ ಚಿಯರಪ್. ನನ್ನ ಸಿಂಹನ ಮುಖದಲ್ಲಿ ಯಾವಾಗಲೂ ನಗು, ಗತ್ತು, ಗಾಂಭೀರ್ಯ ಇರಬೇಕು. ಈ ಅಳುಮುಂಜಿ ಇಷ್ಟ ಆಗಲ್ಲ. ಮನೆಯಲ್ಲಿ ಸಿಗ್ತೀನಿ ಅಂದು ನಡೆದಳು. ವೇದ ಅನ್ನುತ್ತಾ ಅವನ ಬಳಿ ಬಂದ ಸಂಜು. ಹೇಳೋ, ಏನೋ ವಿಷಯ? ನಿಮ್ಮ ಅಂಕಲ್ ವಿಷಯ ಕಣೋ. ಅವನದ್ದು ಏನಂತೆ? ಏನೋ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತೆ, ಹಾಸ್ಪಿಟಲ್ ಸೇರಿಸಿದ್ದಾರಂತೆ ಕಣೋ. ಹೊಸ ಡ್ರಾಮಾ ಅಷ್ಟೇ ನಡಿ ಅಂದು ಚೌಟ್ರಿ ಒಳಗೆ ಬಂದು ಮಿಕ್ಕಿದ್ದ ಕೆಲಸ ಎಲ್ಲ ಮುಗಿಸಿ ತನ್ನ ಬೈಕೇರಿ ಗೆಳೆಯನ ಜೊತೆ ಮನೆಗೆ ನಡೆದಿದ್ದ. ಹೊಸ ಜೀವನ ಶುರು ಮಾಡಲು ಹೊಸ ಫ್ಲಾಟ್ ಒಂದನ್ನು ಖರೀದಿಸಿದ ಕಾರ್ತಿ. ಆದರೆ ಅವನ ಅಮ್ಮನ ಬದಲಾವಣೆ ಅವನು ಹುಟ್ಟಿದ ಮನೆಗೆ ಹೋಗುವಂತೆ ಆಯಿತು. ದೊಡ್ಡ ಮನೆಯ ಮುಂದೆ ಬಂದು ನಿಂತ ಕಾರ್ನಿಂದ ಎಲ್ಲ ಕೆಳಗೆ ಇಳಿದು ಕಾರ್ತಿ ಮನೆಯ ಬಾಗಿಲಲ್ಲಿ ನಿಂತರು. ಮೊದಲೇ ಬಂದಿದ್ದ ರಾಶಿಕವನ ಇಬ್ಬರು ಸೇರಿ ಆರತಿ ಮಾಡಿ ಸೇರೊದಿಸಿ ಮನೆ ತುಂಬಿಸಿಕೊಂಡರು. ದೀಪ ಹಚ್ಚು ಶ್ರೇಯಾ ಅಂದ ಕನಕ ಅವರ ಮಾತು ಅವರು ಹೇಳಿದಂತೆ ಅದರಂತೆ ಮಾಡಿದಳು. ಅಲ್ಲೊಂದಿಷ್ಟು ಸಮಯ ಕಳೆದವರು ಮಗಳನ್ನು ಬಿಟ್ಟು ಪಕ್ಕವೇ ಇದ್ದ ತಮ್ಮ ಮನೆಗೆ ನಡೆದರು. ಎಲ್ಲರಿಗೂ ಸುಸ್ತು ಆಯಾಸವಾಗಿದ್ದರಿಂದ ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಮಾಡಲು ನಡೆದರು. ಸಂಜೆಗೆ ಪಾರ್ಟಿ ಅರೇಂಜ್ ಮಾಡಲಾಗಿತ್ತು. ಅದಕ್ಕಾಗಿ ಬೇಗವೇ ಕೆಲವೊಂದು ಶಾಸ್ತ್ರಗಳು ಮಾಡಿ ಮುಗಿಸಿದ್ದರು. ಶಶಾಂಕ್, ಪೂಜಾ, ವಸಂತ್, ವರ್ಷ 2 ಜೋಡಿ ಎಂಗೇಜ್ಮೆಂಟ್ ಹಿಂದೆ ಮಾಡಿ ಮುಗಿಸಬೇಕು ಅನ್ನೋದು ದೊಡ್ಡವರ ಮಾತು. ಅದಕ್ಕಾಗಿ ಶ್ರೇಯಾ, ಕಾರ್ತಿ ಅವರ ಮದುವೆ ಪಾರ್ಟಿ ಜೊತೆ ಇದು ಮುಗಿದು ಹೋಗುತ್ತೆ ಅಂತ ಅರೇಂಜ್ ಮಾಡಿದ್ದರು. ಎಲ್ಲ ಜೋಡಿಗಳು ಸೇಮ್ ಕಲರ್ ಬಟ್ಟೆ ತೊಟ್ಟು ಮಿಂಚುತ್ತಿದ್ದರು. ಬ್ಲ್ಯಾಕ್ ನೆಟ್ಟೆಡ್ ಸ್ಟೋನ್ ವರ್ಕ್ ಸೀರೆ, ಅದಕ್ಕೆ ಮ್ಯಾಚ್ ಆಗುವಂಥ ಸಿಂಪಲ್ ಲುಕ್ ಜುವೆಲ್ಸ್. ಖುಷಿ ರೆಡಿಯಾಗಿದ್ದರೆ ಟಾಪ್ ಟು ಬಾಟಮ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ನಲ್ಲಿ ಮಿನುಗುತ್ತಿದ್ದ ವೇದ. ಅವರ ಮಕ್ಕಳು ಸೇಮ್ ಬಟ್ಟೆ ತೊಟ್ಟು ಅಪ್ಪ ಅಮ್ಮನಂತೆ ಮುದ್ದಾಗಿ ಕಾಣುವಾಗ ದೃಷ್ಟಿ ಆಗೋದು ಖಂಡಿತ. ಸ್ಟೇಜ್ ಮೇಲೆ ಇರುವ 2 ಮುದ್ದಾದ ಜೋಡಿಗಳು ಬಂದವರ ಕಣ್ಸೆಳೆದಿದೆ. ಅರೆ, ಇವರೆಲ್ಲ ಅಲ್ಲ, ಆ ಮನೆಯ ಪ್ರತಿಯೊಂದು ಜೋಡಿಯು ನೋಡುವವರ ಕಣ್ಣಿಗೆ ಮುದ್ದಾಗಿ ಕಾಣಿಸುತ್ತಿವೆ. ಎಲ್ಲರದ್ದು ಹೊಂದಾಣಿಕೆ, ಪ್ರೀತಿ, ನಗುವಿರುವಾಗ ಮತ್ತೆ ಇನ್ನೇನು ಕಡಿಮೆ. ಒಗ್ಗಟ್ಟಾಗಿರುವ ಕುಟುಂಬ, ಅನ್ಯೋನ್ಯತೆ, ಪ್ರೀತಿ ಎಲ್ಲವೂ ಇರುವ ಕುಟುಂಬ ನೋಡುವುದಕ್ಕೆ ಚಂದ. ಬಂದವರಿಗೆ ಆತಿಥ್ಯ ಜೋರಾಗಿದೆ. 2 ಕುಟುಂಬದವರು ತಾಂಬೂಲದ ತಟ್ಟೆ ಬದಲಿಸಿಕೊಂಡರು. ಜೋಡಿಗಳಿಬ್ಬರು ಉಂಗುರ ತೊಡಿಸಿ ಮುಖ ನೋಡಿಕೊಂಡು ಸಂತಸದಿಂದ ನಕ್ಕಿದ್ದರು. ಬಂಗಾರಿ, ಕ್ಯೂಟ್ ಪೇರ್ ಅಲ್ವಾ ಅಂದ ವೇದ. ಸ್ಟೇಜ್ ಕಡೆ ನೋಡುತ್ತಾ ಕೈಕಟ್ಟಿ ನಿಂತಿದ್ದ ವೇದ ಹೇಳಿದ. ಹೌದು, 4 ಜನ ಮುದ್ದಾಗಿ ಕಾಣಿಸ್ತಿದ್ದಾರೆ. ಅವನ ಪಕ್ಕ ಇರುವವಳು ಮರು ನುಡಿದಳು. ಹೇ ಬಂಗಾರಿ, ಏನು ಗೊತ್ತಾ? ಏನು? ನಮ್ಮ ಜೋಡಿ ಅಷ್ಟು ಅಲ್ಲ, ನಮ್ಮದು ಸೂಪರ್ ಅಲ್ವಾ? ಸೂಪರ್ ಅಂತ ಹಾಗೇನಿಲ್ಲ, ಪರವಾಗಿಲ್ಲ ಅಷ್ಟೆ. ಯಾಕೆ? ಮುಖ ಊದಿಸಿದ. ನಾನು ಟ್ರೈ ಮಾಡಿದರೆ ಇನ್ನೂ ಚೆನ್ನಾಗಿರೋ ಹುಡುಗ ಸಿಗ್ತಿದ್ದ.
ನಿಮ್ಮನ್ನು ನೋಡಿ ಬೇಗ ಹಳ್ಳಕ್ಕೆ ಬಿದ್ದೆ ಅನಿಸುತ್ತೆ. ನುಡಿದವಳ ಮಾತಿಗೆ ಮುಖಮೂತಿ ಎಲ್ಲ ಕೆಂಪಾಗಿತ್ತು. ಕೋಪ ಬಂದರೂ ತೋರಿಸದೆ ಸರಿದು ನಡೆದ ವೇದ. ತಿಳಿಯಾಗಿ ನಕ್ಕವಳು ಅವನ ಹಿಂದೆಯೇ ಹೋದಳು. ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡ್ರಿ? ಗಂಡನನ್ನು ಕಾಡಿಸುವ ಮನಸ್ಸು. ಹಾಗೇನಿಲ್ಲ. ಕೋಪ ಬಂತ ನಮ್ಮ DCP ಸಾಹೇಬ್ರಿಗೆ? ಕೋಪ ಏನು ಬಂದಿಲ್ಲ. ಹೌದಾ? ಹ್ಞೂ. ನಿಂಗೆ ಇನ್ನೂ ಚೆನ್ನಾಗಿರೋ ಹುಡುಗ ಸಿಗ್ತಿದ್ದ ಅನಿಸುತ್ತೆ. ನಾನು ಮಧ್ಯೆ ಬಂದೆ ಅಲ್ವಾ, ಸಾರಿ. ಎತ್ತಲ ನೋಡುತ್ತಾ ನುಡಿದ. ಅವನ ಕೆನ್ನೆ ಹಿಂಡಿದಳು ಖುಷಿ. ನಾನು ಸುಮ್ಮನೆ ತಮಾಷೆ ಮಾಡಿದರೆ ಮುಖನ ನೋಡಿ ಕುಂಬಳಕಾಯಿ ಥರ ಮಾಡ್ಕೊಂಡಿದ್ದೀರಾ? ಅವನ ತೋಳ್ಗೆ ತಲೆ ಇಟ್ಟಳು. ಯಾರೇ ಸಿಕ್ಕಿದ್ರು ನಾನು ಇಷ್ಟೊಂದು ಖುಷಿಯಿಂದ ಜೀವಿಸ್ತಾ ಇರಲಿಲ್ಲ ವೇದ. ಇಷ್ಟು ಪ್ರೀತಿ ಕೊಡೋ ಗಂಡ ಜೊತೆಗೆ ಇರುವಾಗ ಏನೂ ಬೇಕಿಲ್ಲ ತಿಳ್ಕೊಳ್ಳಿ. ಹ್ಞೂ. ಏನು ಹ್ಞೂ? ನಾನು ನಿಮ್ಮ ಜೊತೆ ಎಷ್ಟು ಖುಷಿಯಾಗಿದ್ದೀನಿ ಅನ್ನೋದು ಗೊತ್ತಿದ್ದರೂ ಮತ್ತೆ ಕೋಪ ಮಾಡ್ಕೊಳ್ತಿದ್ದೀರಾ? ತಲೆ ಎತ್ತಿ ಕೇಳಿದಳು. ಕೋಪ ಅಲ್ಲ, ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯೋ ಅಂತ ನಾಟಕ ಮಾಡಿದ್ದು ಅಷ್ಟೇ. ಕಳ್ಳ ನೀವು. ಅವನ ಕೈ ಚಿವುಟಿದಳು. ಹೌಚ್. ಬಂಗಾರಿ ಕೈ ಹುಜ್ಜುತ್ತಾ ನುಡಿದ. ಆಮೇಲೆ ನನ್ನ ಕೈಗೆ ಸಿಗ್ತೀರಲ್ಲ, ಆಗ ನೋಡ್ಕೊಳ್ತೀನಿ ನಿಮ್ಮನ್ನು. ಏನು ಮಾಡ್ತೀಯಾ? ಮುದ್ದು ಮಾಡ್ತೀಯಾ? ಕಣ್ಣು ಹೊಡೆಯುತ್ತಾ ಕೇಳಿದ. ಹಾಂ ಮಾಡ್ತೀನಿ. ಆಯಿತಾ? ಕುತ್ಕೊಂಡಿರಿ. ಹಬ್ಬ ಹೌದಾ? ಕಾಯೋದು ತುಂಬ ಖುಷಿ ಕಣೋ. ಅದರಲ್ಲೂ ಇವತ್ತು ಬೇರೆ ಸ್ಪೆಷಲ್ ದಿನ. ನೀನು ಸೂಪರಾಗಿ ಕಾಣಿಸ್ತಾ ಇದೆಯಾ. ರೊಮ್ಯಾನ್ಸ್ ಸಿಗೋದು ಗ್ಯಾರಂಟಿ ಅಲ್ವಾ? ವೆಯ್ಟಿಂಗ್ ಬಂಗಾರಿ. ತುಂಟತನದಲ್ಲಿ ನುಡಿದವ. ಹೋಗಿ ಸುಮ್ಮನೆ ಏನೇನೋ ಆಸೆ ಇಟ್ಕೊಬೇಡಿ ನುಡಿಯುತ್ತಾ ಅಲ್ಲಿಂದ ನಡೆದಳು. ಹೇ ಬಂಗಾರಿ, ನಿನ್ನ ಹುಡುಗ ಒಂದು ಸಲ ಡಿಸೈಡ್ ಮಾಡಿದರೆ ಮತ್ತೆ ಅದರಿಂದ ಹಿಂದೆ ಸರಿಯೋ ಮಾತಿಲ್ಲ. ಮರಿಬೇಡ ಅಂದವ. ಹಿಂತಿರುಗಿ ಅವನನ್ನು ನೋಡುತ್ತಾ ನಾಲಿಗೆ ಹೊರಗೆ ಹಾಕಿ ಅಣಕಿಸಿ ಅಲ್ಲಿಂದ ಹೋದಳು ನಗುತ್ತಾ ನಿಂತಿದ್ದ ವೇದ. ಅವನ ಮಕ್ಕಳು ಅಜ್ಜಂದಿರು ಅಜ್ಜಿಯರ ಜೊತೆ ಆಟ ಆಡುತ್ತಿದ್ದರು. ಎಲ್ಲ ಫಂಕ್ಷನ್ ಮುಗಿದು ಊಟ ಮುಗಿಸಿ ಬಂದವರು ಹೋಗಿ ಹತ್ತಿರದ ಕೆಲವೊಂದು ನೆಂಟರು ಅಷ್ಟು ಅಲ್ಲಿ ಉಳಿದಿದ್ದು. ಮನೆಯವರು ಊಟ ಮಾಡುವ ಹೊತ್ತಿಗೆ ರಾತ್ರಿ 11 ಆಗಿತ್ತು. ಪೂರ್ಣಿ, ರಿಯಾ, ನೀವು ಹೋಗಿ ಶ್ರೇಯ ರೆಡಿ ಮಾಡಿ, ಲೇಟ್ ಆಗುತ್ತೆ, ಟೈಮ್ ಇರುತ್ತೆ ಅಂದರು ಜಾನಕಿ. ಹಾಂ ಅತ್ತೆ ಅಂದು ಅವರಿಬ್ಬರು ಅಲ್ಲಿಂದ ನಡೆದರು. ಬಿಂದು, ಪೂರ್ಣಿ, ವಂದನ ಎಲ್ಲ ಸೇರಿ ಶ್ರೇಯಾನ ರೇಗಿಸುತ್ತಾ ಕಾಡಿಸುತ್ತಾ ಇದ್ದರೆ ಆ ಕಡೆ ಕಾರ್ತಿ ಜೊತೆ ಸಂಜು, ವೇದ ತಮಾಷೆ ಮಾಡ್ತಾ ಕುಳಿತಿದ್ದರು. ಕೈಯಲ್ಲಿದ್ದ ಕೆಂಪು ಗುಲಾಬಿ ಹೂವು ನೋಡುತ್ತಾ ತನ್ನ ಮದುವೆಯ ಸಿಹಿ ನೆನಪಿನಲ್ಲಿ ಕಳೆದು ಹೋಗಿದ್ದ ವೇದ. ಅಳುತ್ತಿದ್ದ ಮಕ್ಕಳನ್ನು ಸಮಾಧಾನಿಸುತ್ತಾ ದೃಷ್ಟಿ ತೆಗೆಸುವ ಕೆಲಸ ಮಾಡುತ್ತಿದ್ದಳು ಖುಷಿ. ಬಂದವರ ಕಣ್ಣೆಲ್ಲ ಈ ಮಕ್ಕಳ ಮೇಲೆ ಇದ್ದಿದ್ದು. 3 ಮಕ್ಕಳು ಅಪ್ಪನ ಪಡಿಯಚ್ಚು. ನೋಡಲು ಮುದ್ದಾಗಿ ಗುಂಡು ಗುಂಡಾಗಿರುವಾಗ ದೃಷ್ಟಿ ತಾಕದೆ. ಮದುವೆಯ ಗಜಿಬಿಜಿ ಫಂಕ್ಷನ್, ಎಲ್ಲರ ಕೈಯಲ್ಲಿ ಹೋಗಿ ಬರೋದು, ದಪ್ಪ ದಪ್ಪನೆಯ ಬಟ್ಟೆಗಳು, ಕಿರಿಕಿರಿ ಆಗುತ್ತಿತ್ತು ಅವರಿಗೆ. ಅವಳಿಗೆ ಸರಿಯಾಗಿ ಊಟ ಮಾಡಲು ಬಿಡದೆ ಅಳುತ್ತಾ ಇದ್ದರು. ಹಾಲು ಕುಡಿಸಿದರೂ ನಿಲ್ಲದ ಅಳು ಸಾಕಾಗಿ ಬಿಟ್ಟಳು ಖುಷಿ. ಅವಳ ಅತ್ತೆಯರು, ಅವಳ ಅಮ್ಮ ಎಲ್ಲರೂ ಅವಳ ಜೊತೆಗೆ ಸೇರಿ ಅವರನ್ನು ಸುಧಾರಿಸಿದ್ದೇ ಬಂತು. ಎಷ್ಟು ಬೇಗ ದಿನಗಳು ಕಳೆದು ಹೋಯ್ತು ವೇದ. ನೀನು ಮದುವೆ ಬೇಡ ಅಂತ ಹೇಳಿ ಮನೆಯಲ್ಲಿ ತೋರಿಸಿದ್ದ ಹುಡುಗಿಯರನ್ನು ನೋಡದೇ ಇದ್ದಾಗ ನೀನು ಎಲ್ಲಿ ಮದುವೆ ಆಗೋದೇ ಇಲ್ಲವೇನೋ ಅಂದುಕೊಂಡಿದ್ದೆ ಕಣೋ, ಕಾರ್ತಿ ನುಡಿದ. ಎಲ್ಲ ಒಂದು ಟೈಮ್ ಅಷ್ಟೇ ಕಾರ್ತಿ. ಈಗ ನೋಡು, ಸಾಹೇಬ್ರು ಎನಿ ಟೈಮ್ ನಮ್ಮ ತಂಗಿ ಹಿಂದೆ ಸುತ್ತಕೊಂಡು ರೊಮ್ಯಾನ್ಸ್ ಮಾಡಿಕೊಂಡು ಒಂದೇ ಸಲ ಬಂಪರ್ ಅನ್ನುವಂತೆ 3 ಮಕ್ಕಳು ಪಡ್ಕೊಂಡು ಆರಾಮಾಗಿ ಇದ್ದಾನೆ. ಎಲ್ಲದಕ್ಕೂ ಟೈಮ್ ಬರಬೇಕು ಹೇಳಿದೆ ಸಂಜು. ಹೌದು, ಚಿಕ್ಕ ವಯಸ್ಸಿನಿಂದ ನಾನು ಇಷ್ಟಪಟ್ಟಿದ್ರು ನಿನ್ನ ಮದುವೆ ಆದಮೇಲೆ ನನ್ನದು ಆಯಿತು ನೋಡು, ಹಾಗೆ ಅಲ್ವಾ? ಕಾರ್ತಿ ನಗುತ್ತಾ ನುಡಿದ. ಅವನ ಮಾತಿಗೆ ನಕ್ಕ ವೇದ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಕಣೋ ಅಂದ. ನಿಂಗೆ ಹೇಗೆ ಕಾಲ ಕೂಡಿ ಬಂದಿದೆ ಕಾರ್ತಿ, ಎಂಜಾಯ್. ಹಾಗೆ ಸ್ವಲ್ಪ ಏನಾದರೂ ಪ್ರಿಪೇರ್ ಆಗು, ಫಸ್ಟ್ ನೈಟ್ ಅಂತ ನರ್ವಸ್ ಆಗಬೇಡ ಅಂದ ಸಂಜು ನಗುತ್ತಾ. ಕಾರ್ತಿಯನ್ನು ಬಿಟ್ಟು ಅಲ್ಲಿಂದ ನಡೆದರು ಇಬ್ಬರು. ತನ್ನವಳ ನೆನಪಾಗಿದ್ದೆ ಅವಳನ್ನು ಹುಡುಕುತ್ತಾ. ಮಗ ನೀನು ಹೋಗಿರು, ನಾನು ಬಂದೆ ಅಂದು ಶ್ರೇಯ ರೆಡಿಯಾಗುತ್ತಿದ್ದ ರೂಮ್ಗೆ ಬಂದ ವೇದ. ಏನು ವೇದ, ಏನಾದರೂ ಬೇಕಿತ್ತಾ? ಬಾಗಿಲ ಬಳಿ ನಿಂತವನ ಕಂಡು ಕೇಳಿದಳು ಬಿಂದು. ಅದು ಅತ್ತಿಗೆ. ತನ್ನವಳನ್ನು ನೋಡಿದ ಅವಳಿಲ್ಲ ಅಲ್ಲಿ. ಬಾವಾ, ನಿಮ್ಮವರು ಕೆಳಗೆ ಇದ್ದಾರೆ, ಇಲ್ಲಿ ಹುಡುಕುತ್ತಾ ಟೈಮ್ ವೇಸ್ಟ್ ಮಾಡ್ಕೊಂಬೇಡಿ ನಗುತ್ತಾ ನುಡಿದಳು ರಿಯಾ. ಹ್ಞೂ ಅನ್ನುತ್ತಾ ತಿರುಗಿ ಹೊರಟವ ವೇದ ಕೂಗಿದಳು ಬಿಂದು. ಅತ್ತಿಗೆ ಹೇಳಿ ಬಾಗಿಲಲ್ಲಿ ನಿಂತು ಕೇಳಿದ. ಖುಷಿ ಯಾಕೆ ಬೇಕಿತ್ತು ಈಗ? ಅವನ ಕೈಯಲ್ಲಿನ ಕೆಂಪು ಹೂವು, ಮುಖದಲ್ಲಿ ಒಂದು ತುಂಟನಗೆ ಕಂಡು ಹಿಡಿದು ಬಿಟ್ಟಳು ಬಿಂದು. ಕಾಡಿಸಲೆಂದೇ ಕೇಳಿದಳು. ಅದು ಏನೋ ಮಾತಾಡಬೇಕಿತ್ತು, ಅದಕ್ಕೆ ಹಿಂದೆಲೆ ಕೆರೆಯುತ್ತಾ ಕೇಳಿದ. ಮಾತಾಡೋಕೆ ಅಷ್ಟೇನಾ? ಮಕ್ಕಳು ಅಳ್ತಿದ್ರು,
ಅವರನ್ನು ಮೊದಲು ಸಮಾಧಾನ ಮಾಡಿ ಮಲಗಿಸಿ, ಆಮೇಲೆ ಬೇಕಿದ್ರೆ ಗಂಡ ಹೆಂಡತಿ ಮಾತಾಡ್ತಾ ಕೂತ್ಕೊಳ್ಳಿ ಆಯ್ತಾ? ರಾಗವಾಗಿ ನುಡಿದಳು. ಅತ್ತಿಗೆ ಯಾಕೋ ಇಷ್ಟೊಂದು ಬ್ಲೆಸ್ಸಿಂಗ್ ಆಗ್ತಿದೆಯಾ? ಹಾಗೆ ನೋಡಿದರೆ ಕಾರ್ತಿ ನಾಚ್ಕೊಳ್ಬೇಕಲ್ವಾ? ಏನು ವಿಶೇಷ ನೀವು ನಾಚುವಂಥದ್ದು? ಆ ಥರ ಏನಿಲ್ಲ, ನೀವು ಏನೇನೋ ಹೇಳಬೇಡಿ ಅಂದು ಅಲ್ಲಿಂದ ಓಡಿದಂತೆ ನಡೆದ. ಅವರ ನಗು ಜೋರಾಗಿತ್ತು. ಕೆಳಗೆ ಅಡುಗೆ ಮನೆ ಕಡೆ ಬಂದವನಿಗೆ ಕಂಡಿದ್ದು ಅಳುತ್ತಿದ್ದ ಮಗಳು. ಇನ್ನೊಬ್ಬ ವಿದ್ಯಾ ಅವರ ಮಡಿಲಿನಲ್ಲಿ ಕುಳಿತಿದ್ದ. ಈಗ ತಾನೇ ತನ್ನ ಅಳು ನಿಲ್ಲಿಸಿ, ದೊಡ್ಡಮ್ಮ ಯಾಕೆ ಈಗ ಅಳುತ್ತಿದ್ದಾರೆ? ಅವರ ಧ್ವನಿ ಕೇಳಿದ್ದೆ. ಕುಸುಮ ಅವರು ತಮ್ಮ ಕಾಲ ಮೇಲೆ ಮಲಗಿಸಿಕೊಂಡು ಚಿಕ್ಕ ಸ್ಪೂನಿನಲ್ಲಿ ಹಾಲು ಕುಡಿಸುತ್ತಿದ್ದ ಅವನ ಮುದ್ದು ಮಗಳು ಒಮ್ಮೆಲೆ ಕಾಲಿಂದ ಹೊದ್ದು ಅವರ ಕೈಯಲ್ಲಿನ ಲೋಟವನ್ನು ಹಾಲಿನ ಸಮೇತ ಅವರ ಮೇಲೆ ಚೆಲ್ಲುವಂತೆ ಮಾಡಿದಳು. ಹೇ ಕತ್ತೆ ಅನ್ನುತ್ತಾ ಮಗಳನ್ನು ಕೂರಿಸಿ ಒಂದೇಟು ಕೊಟ್ಟಳು ಖುಷಿ. ಅರ್ಧ ಗಂಟೆಗೂ ಹೆಚ್ಚು ಕಾಡಿಸಿ ಹತ್ತಿರುವ ಕೋಪ ಈಗ ಹಾಲು ಚೆಲ್ಲಿದ ಕೋಪ ದುಪ್ಪಟ್ಟಾಗಿದೆ ಅವಳಿಗೆ. ಖುಷಿ ಬಿಡು, ಅದು ಇನ್ನು ಎಳೆ ಕೂಸು, ಅದಕ್ಕೆ ಯಾಕೆ ಹೊಡಿತೀಯಾ? ಕುಸುಮ ಅವರು ಮೊಮ್ಮಗಳನ್ನು ಕರೆದುಕೊಳ್ಳಲು ನೋಡಿದರೆ ದೊಡ್ಡ ಧ್ವನಿಯಲ್ಲಿ ಅಳುತ್ತಾ ಅಪ್ಪನ ಕಡೆ ನೋಡುತ್ತಾ ಕೈ ಚಾಚಿದಳು. ಖುಷಿಯನ್ನು ಗುರಾಯಿಸಿದ ವೇದ. ಇನ್ನೊಮ್ಮೆ ಮಕ್ಕಳ ಮೇಲೆ ಕೈ ಮಾಡಿದರೆ ನನ್ನ ಹತ್ರ ಹೇಟ್ ತಿಂತೀಯಾ ನೀನು? ಅಂದವ ಅಳುತ್ತಿದ್ದ ಮೂವರು ಮಕ್ಕಳನ್ನು ಸಮಾಧಾನಿಸುತ್ತಾ ಎತ್ತಿಕೊಂಡಿದ್ದ. ಇಷ್ಟೊತ್ತು ಅಳುವಾಗ ಬರಬೇಕಿತ್ತು, ಸಮಾಧಾನ ಮಾಡಿ ಸಾಕಾಯಿತು. ಹೀಗೆ ಮಾಡಿದರೆ ಮೂವರು ಸರಿಯಾಗಿ ಏಟು ತಿಂತಾರೆ. ಅಷ್ಟು ಅಳುವಾಗ ಬರೆದವ ಈಗ ಬಂದು ಜೋರು ಮಾಡಿದರೆ ಎಂಥವರಿಗೂ ಕೋಪ ಬರುವುದು ಸಹಜ. ಅವಳು ಎದುರುತ್ತರ ನೀಡಿದಳು. ಖುಷಿ ಸುಮ್ಮನೆ ಇರು, ಮಕ್ಕಳಿಗೆ ಹೊಡೆದರೆ ಏನು ಅರ್ಥವಾಗುತ್ತೆ ಹೇಳು? ಇನ್ನು ಜಾಸ್ತಿ ಅಳ್ತಾರೆ. ವೇದ ನೀನು ಮೇಲೆ ಕರ್ಕೊಂಡು ಹೋಗು ಅಂದರು ಅಹಲ್ಯ. ಮಕ್ಕಳನ್ನು ಎತ್ತಿಕೊಂಡು ಮೇಲೆ ನಡೆದಿದ್ದ ಅವನು. ಅಪ್ಪನ ತೋಳಿನಲ್ಲಿ ಇದ್ದವರು ಇವಳ ಕಡೆ ನೋಡುತ್ತಾ ಬಾಯೆನ್ನುವಂತೆ ಕೈ ಸನ್ನೆ ಮಾಡಿದಾಗ ತನ್ನ ಬಳಿ ಅಳುವ ಮಕ್ಕಳು ಅಪ್ಪನ ಹಚ್ಚಿಕೊಂಡ ರೀತಿ ತಲೆದೂಗಿದ ಖುಷಿ. ಅತ್ತೆ ಸೀರೆ ತೆಗೆದುಕೊಡಿ, ಈಗಲೇ ತೊಳೆಯೋದಕ್ಕೆ ಹಾಕ್ತೀನಿ ಅಂದಳು ಕುಸುಮ ಅವರಿಗೆ. ನನ್ನ ಮೊಮ್ಮಕ್ಕಳಿಗಿಂತ ಇದೇನು ಹೆಚ್ಚಲ್ಲ, ಹೋಗಿ ಅವರನ್ನು ಮಲಗಿಸು, ಕೆಲಸದವರ ಕೈಯಲ್ಲಿ ಕೊಡ್ತೀವಿ ಅಂದರು. ಹಾಂ ಹೋಗು ಖುಷಿ, ಸ್ವಲ್ಪ ಹಾಲು ಕೊಟ್ಟು ಸಮಾಧಾನ ಮಾಡು, ಮತ್ತೆ ಹೊಡೆಯೋದೆಲ್ಲ ಮಾಡಬೇಡ ಅಂದರು ವಿದ್ಯಾ. ಅಮ್ಮ ಅವ್ರು ಹೇಳೋದು ಕೇಳು, ಪುಟ್ಟ ಮಕ್ಕಳು ಎಷ್ಟು ಕಾಟ ಮಾಡಿದರೂ ನಿನ್ನ ಹತ್ತಿರವೇ ಬರೋದು. ತಾಯಿಯಾದವಳಿಗೆ ಮಕ್ಕಳನ್ನು ಸುಧಾರಿಸೋದು ಇರಬೇಕು. ಕೋಪ ಮಾಡ್ಕೊಂಡ್ರೆ ಹೇಗೆ? ಹೋಗು ನಿನ್ನ ಮಕ್ಕಳನ್ನು ಹಾಗೆ ನಮ್ಮ ಮಗನನ್ನು ಸಮಾಧಾನ ಮಾಡು ಅಂದರು ಕುಸುಮ ಅವರು ನಗುತ್ತಾ. ತಲೆ ಆಡಿಸುತ್ತಾ ಮೇಲೆ ನಡೆದಳು. ವಿದ್ಯಾ ಅವರು ಎಲ್ಲರ ಜೊತೆ ಮಾತಾಡಿ ತಮಗಾಗಿ ಇಟ್ಟಿದ್ದ ರೂಮ್ ಸೇರಿದರು. ಒಬ್ಬೊಬ್ಬರೇ ತಮ್ಮ ಮಾತು ಮುಗಿಸಿ ರೂಮ್ ಸೇರಿದರು. ಎಂಗೆಳೆಯರೆಲ್ಲ ಸೇರಿ ಶ್ರೇಯನ ಕಾರ್ತಿಕಾದಿದ್ದ ಕೋಣೆಗೆ ಬಿಟ್ಟು ಕಾಡಿಸಿ ಪೀಡಿಸಿ ಅವರು ಹೋಗಿದ್ದರು. ಕಾರ್ತಿ ಶ್ರೇಯ ಅವರ ಹೊಸ ಜೀವನಕ್ಕೆ ಹೊಸ ಮುನ್ನುಡಿ. ತೊಟ್ಟಿಲಲ್ಲಿ ಮಕ್ಕಳನ್ನು ಮಲಗಿಸಿ ತೂಗುತ್ತಿರುವ ವೇದನ ಕಂಡು ಮಲಗಿದ್ರ ಅಂದಳು ಒಳಗೆ ಬಂದು ಬಾಗಿಲು ಹಾಕುತ್ತಾ. ಅಂದನಷ್ಟೆ. ಎಷ್ಟು ಅಳ್ತಾರೆ ಯಪ್ಪ, ಸಾಕಾಯಿತು. ಮೂವರನ್ನು ಸುಧಾರಿಸಿ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಕಿವಿ ಓಲೆ ಬಿಚ್ಚುತ್ತಾ ನುಡಿದಳು. ಈ ಥರ ಫಂಕ್ಷನ್ ಅಂದರೆ ಅವರಿಗೆ ಇರಿಟೇಷನ್ ಆಗುತ್ತೆ, ಅದರಲ್ಲೂ ಈ ಬಟ್ಟೆಗಳು ಹಾಸಿಗೆ ಮೇಲೆ ಇರೋದು ತೋರಿಸುತ್ತಾ ನುಡಿದ. ಮಕ್ಕಳಿಗೆ ಕಂಫರ್ಟಬಲ್ ಅನಿಸಲ್ಲ, ಅಳದೆ ಇನ್ನೇನು ಮಾಡ್ತಾರೆ? ಆರಾಮಾಗಿ ಕಾಟನ್ ಬಟ್ಟೆ ಹಾಕಿ ಹಾಲು ಕುಡಿಸಿ ಮಲಗಿಸಿದ್ರೆ ಅವರು ಯಾಕೆ ಅಳ್ತಾರೆ? ಸಿಡುಕಿದ. ಅಲ್ಲಿ ಅತ್ತೆ ದೃಷ್ಟಿ ತೆಗಿತಾ ಇದ್ರು. ಎದೆ ಹಾಲು ಹೊಟ್ಟೆ ತುಂಬೋದಿಲ್ಲ ಅಂತ ಸ್ವಲ್ಪ ಮನೆ ಹಾಲು ಕುಡಿಸ್ತಾ ಇದ್ರು. ಅದಕ್ಕೆ ಇದೇ ಲಾಸ್ಟ್. ಮತ್ತೆ ಅವರಿಗೆ ಹೊಡೆದಿದ್ದು ತಿಳಿದ್ರೆ ನಿಂಗೆ ಹೇಟು ಬೀಳುತ್ತೆ, ನೆನಪಿಟ್ಕೋ ರೇಗಿ ಬಿಟ್ಟ. ಹೇಳಿದವನ ಮಾತಿಗೆ ಮತ್ತೆ ಮಾತನಾಡದೆ ಒಡವೆ ಬಿಚ್ಚಿ ತಲೆ ಕೂದಲನ್ನು ಫ್ರೀ ಮಾಡಿ ಸೀರೆ ಬದಲಿಸಲು ಅಣಿಯಾದಳು. ಒಮ್ಮೆಲೆ ಮಂಕಾದ ಹೆಂಡತಿ ಮುಖ ನೋಡಲಾಗಲಿಲ್ಲ ಅವನಿಗೆ. ಒಬ್ಬನೇ ಮಗ ಒಬ್ಬಳೆ ಮಗಳು, ಅವರನ್ನು ಸುಧಾರಿಸೋಕೆ ಹೆಣಗಾಡುವ ಬಿಂದು ರಿಯಾರನ್ನು ನೆನೆದವ ಮೂವರು ಮಕ್ಕಳನ್ನು ನೋಡಿಕೊಳ್ಳೋದು ಸುಮ್ಮನೆ ಮಾತಲ್ಲ. ಅವಳ ಬೇಸರ ನೋಡಿ ಅವನ ಮನಸ್ಸೇ ಮುದುಡಿಬಿಟ್ಟಿತು. ಎದ್ದು ಅವಳ ಬಳಿ ನಡೆದ. ಸಿಂಪಲ್ ತಿಳಿ ಸೀರೆ ಒಂದನ್ನು ಹಿಡಿದು ಅದರ ಬ್ಲೌಸ್ ನೋಡುತ್ತಾ ನಿಂತಿದ್ದವಳನ್ನ ಹಿಂದಿನಿಂದ ಅಪ್ಪಿದ. ಅವನ ಕೈ ಸರಿಸಿದಳು. ಮಕ್ಕಳು ಅಂದರೆ ನನಗೆ ಎಷ್ಟು ಇಷ್ಟ ನಿಂಗೆ ಗೊತ್ತು. ಅವರು ಅಳೋದು ನೀನು ಹೊಡೆಯೋದು ಇಷ್ಟವಾಗಲ್ಲ ಕಣೋ. ನಾನೇನು ಬೇಕು ಅಂತ ಹೊಡೆದಿಲ್ಲ, ಹಾಲು ಚೆಲ್ಲಿದ್ದಕ್ಕೆ ಅವಳ ಹಠಕ್ಕೆ. ಸಾರಿ, ಇನ್ಮೇಲೆ ಅವರು ಏನು ಮಾಡಿದ್ರು ಹೊಡೆಯೋದಿಲ್ಲ ಬಿಡಿ. ಸಾರಿ, ಅವರಿಗೆ ಹೊಡೆದ್ರೆ ಇಷ್ಟವಾಗಲ್ಲ. ನೀನು ಹೀಗೆ ಇದ್ದರೆ ನನಗೆ ನೋಡೋದಕ್ಕೆ ಆಗಲ್ಲ. ಹಿಡಿತ ಬಿಗಿ ಮಾಡಿದ. ಕೈ ಬಿಡಿ, ನಾನು ಬಟ್ಟೆ ಚೇಂಜ್ ಮಾಡಬೇಕು. ಈ ಸೀರೆ ಚೆನ್ನಾಗಿದೆ, ಇದೇ ಇರಲಿ ಬಿಡು. ಭಾರವಾಗಿದೆ, ನನಗೆ ನಿದ್ದೆ ಬರಲ್ಲ. ಭಾರವಾಗಿದ್ಯಾ? ನನಗೆ ಹೇಳಿದ್ರೆ ಇಷ್ಟು ಹೊತ್ತಿಗೆ ತೆಗೆದು ಬಿಡ್ತಿದ್ದೆ. ಅವನ ಮಾತಿಗೆ ಅವನ ಕಡೆ ನೋಡಿದಳು. ತುಂಟ ನಗು ಆಗಲೇ ಅವನ ಮುಖದಲ್ಲಿ. ಬೇಕಿಲ್ಲ, ನಿಮಗೆ ಯಾಕೆ ತೊಂದರೆ? ಕೈ ಸರಿಸುವ ಪ್ರಯತ್ನ ಅವಳದ್ದು. ತೊಂದರೆ ಇದೆಲ್ಲ ನಮಗೆ ತೊಂದರೆಯೇ ಆಗಲ್ಲ. ಇಂಥ ಕೆಲಸನ ತುಂಬ ಇಷ್ಟಪಟ್ಟು ಮಾಡ್ತೀವಿ ಮೇಡಮ್. ಅಲ್ಲದೆ ನಾನು ಇನ್ನೂ ವೆಯ್ಟ್ ಮಾಡ್ತಿದ್ದೀನಿ. ಯಾವುದಕ್ಕೆ? ನೀನು ಆಗಲೇ ರೊಮ್ಯಾನ್ಸ್ ಮಾಡೋಣ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ. ನಿಮ್ಮ ಜೊತೆ ರೊಮ್ಯಾನ್ಸ್ ಮಾಡ್ತಾ ಕೂತ್ಕೊಳ್ಳೋಕ್ಕೆ ನನಗೆ ಪೇಷನ್ಸ್ ಇಲ್ಲ. ಸರಿ ರೀ. ಬಂಗಾರಿ ಕೋಪನಾ? ಏಟು ಕೊಡ್ತೀನಿ ಅಂತಿದ್ರೆ ಅಂದೆ ನಿಜ. ಆದರೆ ಇಲ್ಲಿಯವರೆಗೂ ಒಮ್ಮೆಯಾದರೂ
ನಿನ್ನ ಮೇಲೆ ಕೈ ಮಾಡಿದ್ದೀನ? ಇಲ್ಲ ತಾನೆ? ಈಗ ಹೇಳಿದ್ದೆ ಅಷ್ಟೇ, ಹೊಡೆಯೋದಿಲ್ಲವಲ್ಲ. ಸೊ ಕ್ಯೂಟ್, ನನ್ನ ಮುದ್ದು ಬಂಗಾರಿ. ಮುನಿಸಿಕೊಂಡ್ರೆ ಎಷ್ಟು ಚಂದ ಕಾಣಿಸ್ತಾಳೆ. ಕೆನ್ನೆಗೆ ಮುತ್ತಿಟ್ಟ. ಮಸ್ಕ ಹೊಡೆದಿದ್ದು ಸಾಕು, ನನಗೆ ನಿದ್ದೆ ಬರ್ತಿದೆ, ಮಲ್ಕೊಬೇಕು. ಅವಳನ್ನು ಅಪ್ಪಿಕೊಂಡು ನಿನ್ನ ನಿದ್ದೆಗೆ ಭಂಗ ಮಾಡಲ್ಲ. ನಿನ್ನ ಒಪ್ಪಿಗೆ ಇಲ್ಲದೆ ಏನು ಬಯಸಲ್ಲ, ಆಯಿತಾ? ತಾನೇ ಅವಳ ಸೀರೆ ಪಿನ್ ತೆಗೆದು ಆರಾಮಾಗಿ ಬಟ್ಟೆ ಬದಲಿಸಿ ಮಲ್ಕೊ. ಹಣೆಗೆ ಮುತ್ತಿಟ್ಟು ತಾನು ಬಟ್ಟೆ ಬದಲಿಸಿದ್ದ ವೇದ. ಸೀರೆ ಉಟ್ಟು ಬಂದವಳೆ ಅವನ ಎದೆಯಲ್ಲಿ ತಲೆ ಇಟ್ಟಳು. ಕೂದಲಲ್ಲಿ ಕೈ ಆಡಿಸುತ್ತಾ ಬಿಗಿದಪ್ಪಿಕೊಂಡ. ಗಂಡನ ಎದೆಯ ಮೇಲಿನ ರೋಮದಲ್ಲಿ ಬೆರಳಾಡಿಸುತ್ತಾ ಮಲಗಿದ್ದವಳು ಎದೆಗೆ ಮುತ್ತಿಟ್ಟಳು. ಹೇ ಕಳ್ಳಿ, ಸುಮ್ಮನೆ ಮಲ್ಕೊಬೇಕು. ಈಗ ಕೆಣಕಿದ್ರೆ ನೋಡು. ಏನು ಮಾಡ್ತೀರಾ? ಬೇಡ ಅಂದಿದ್ದು ಮಾಡಬೇಕಾಗುತ್ತೆ. ಸರಿ ಆಗಲಿ ಅಂದವಳೆ ಅವನ ಕುತ್ತಿಗೆ ಬಳಿ ಸರಿದು ಮತ್ತೆ ಮುತ್ತಿಟ್ಟಳು. ಸುಮ್ಮನೆ ಬಿಟ್ಟನೇನ ಹುಡುಗ? ಅವಳನ್ನು ಬಿಗಿದಪ್ಪಿಕೊಂಡು ಮುದ್ದಿಸುವಿಕೆ ಮುಂದುವರೆಸಿದ. ಅವನ ಬಿಸಿ ಅಪ್ಪುಗೆ ಮುತ್ತಿಡುವ ಚೂಪು ಮೀಸೆ, ಅವಳ ಮೈಮೇಲೆ ಕಚ್ಚಗುಳಿ ಇಡುವ ಬೆರಳುಗಳು ಸಂಪೂರ್ಣವಾಗಿ ಆವರಿಸಿ ಬಿಟ್ಟ ವೇದ. ಬೆಚ್ಚಗಿನ ಸಿಹಿ ಅಪ್ಪುಗೆಯಲ್ಲಿ ಮುದುರಿ ಮಲಗಿಬಿಟ್ಟಳು ಖುಷಿ. 2 ದಿನದ ತರುವಾಯ ಬಂದಿದ್ದ ನೆಂಟರೆಲ್ಲ ಖಾಲಿಯಾಗಿದ್ದರು. ಖುಷಿ, ರಿಯಾ, ಪೂರ್ಣಿ, ಬಿಂದು ಅವರೆಲ್ಲರ ತವರು ಮನೆಯವರು ಹೋಗಿಯಾಗಿತ್ತು. ಕಾರ್ತಿ ಇನ್ನು ಅತ್ತೆ ಮನೆಯಲ್ಲಿ ಅಳಿಯನ ಸೇವೆ ಪಡೆಯುತ್ತಿದ್ದ. ಅವನ ಮನೆ ಪಕ್ಕವೇ ಇದ್ದರೂ ಅಲ್ಲಿಗೆ ಹೋಗಲು ಅವನಿಗೆ ಇಷ್ಟವೇ ಇಲ್ಲ. ಹೆಂಡತಿಯನ್ನು ತವರಲ್ಲಿ ಬಿಟ್ಟು ಅಪ್ಪ ಅಮ್ಮನ ಜೊತೆ ತಂಗಿಯನ್ನು ಊರಿಗೆ ಕಳಿಸಿ ತನ್ನ ಫ್ಲಾಟ್ಗೆ ಹೋಗಿದ್ದ ಸಂಜು. ಹಲೋ ಸರ್, ಮಕ್ಕಳ ಜೊತೆ ಆಟ ಆಡಿದ್ದು ಸಾಕು. ಟೈಮ್ ನೋಡಿ ಎಷ್ಟಾಗಿದೆ ಅಂತ. ಡ್ಯೂಟಿಗೆ ಹೋಗೋದಿಲ್ವಾ? ಸ್ನಾನ ಮಾಡಿ ಬಂದು ಮಕ್ಕಳ ಜೊತೆ ಆಡುತ್ತಾ ಇದ್ದವನಲ್ಲಿ ಕೇಳಿದಳು. ಹೋಗ್ತೀನಿ, ಆದರೆ ಇವರು ಬಿಡಬೇಕು ಅಲ್ವಾ? ನೋಡು ಮೈ ಮೇಲೆ ಹೇಗೆ ಮಲಗಿದ್ದಾರೆ. ಹಾಸಿಗೆಯಲ್ಲಿ ಮಲಗಿದ್ದವರ ಕೈ ಬಳಿ ಒಬ್ಬರು ಹೊಟ್ಟೆ ಮೇಲೆ ತಲೆ ಹತ್ತಿರ ಕುಳಿತು ಅಪ್ಪನನ್ನು ಆವರಿಸಿರುವ ಮಕ್ಕಳನ್ನು ತೋರಿಸುತ್ತಾ ನುಡಿದ. ಸರಿ ಹೋಯ್ತು, ನಿಮಗೂ ನಿಮ್ಮ ಮಕ್ಕಳಿಗೂ. ಎಲ್ಲರನ್ನ ಎತ್ತಿ ಪಕ್ಕಕ್ಕೆ ಕೂರಿಸಿದಳು. ಅವಳ ಕೈ ಹಿಡಿದು ತನ್ನ ಮೇಲೆಳೆದುಕೊಂಡ ವೇದ. ಬಿಡಿ ವೇದ, ಮಕ್ಕಳ ಮುಂದೆ ಎಂತ ಇದು? ಕೊಸರಾಡಿದ್ದವಳಿಗೆ ಮುತ್ತಿಟ್ಟ. ಮುಂದೆ ಹೋಗಲು ಮಕ್ಕಳು ಬಿಡಬೇಕಲ್ಲ. ಖುಷಿಯನ್ನು ದಾಟಿಕೊಂಡೇ ಅವರ ಅಪ್ಪನಲ್ಲಿ ಹತ್ತಿ ಕುಳಿತರು. ಎಲ್ಲರನ್ನ ದಿಟ್ಟಿಸಿ ನೋಡಿ, ಎಲ್ಲ ಅಪ್ಪನ ಮಕ್ಕಳೇ. ಮೂತಿ ತಿರುವುತ್ತಾ ನುಡಿದು ಅಲ್ಲಿಂದ ನಡೆದಳು ಖುಷಿ. ನಗುತ್ತಾ ಎದ್ದು ಹಾಸಿಗೆಯಲ್ಲಿ ಮಕ್ಕಳನ್ನು ಕೂರಿಸಿಕೊಂಡು ತಾನು ರೆಡಿ ಆಗುತ್ತಾ ಅವರ ಅರ್ಥವಾಗದ ಭಾಷೆ ತಿಳಿದುಕೊಳ್ಳುತ್ತಾ ಬೇಗವೇ ರೆಡಿಯಾಗಿ ಕೆಳಗೆ ನಡೆದವ. ಈಗ ಅಂದು ಮನೆ ತುಂಬ ಜನ. ಅಳಿಯ, ಸೊಸೆ, ಮಕ್ಕಳು, ಮೊಮ್ಮಕ್ಕಳು ಸಾಕು ಎನಿಸುವಷ್ಟು ತುಂಬಿದೆ ಮನೆ. ಗಂಡಸರೆಲ್ಲ ಟಿಫನ್ ಮುಗಿಸಿ ಕೆಲಸಕ್ಕೆ ನಡೆದರು. ಮದುವೆ ಸಂಭ್ರಮದಿಂದ ಆಚೆ ಬಂದು ಹೆಂಗಸರದ್ದು ಅದೇ ದಿನಚರಿ ಮತ್ತೆ ಪ್ರಾರಂಭವಾಗಿತ್ತು. ಮಕ್ಕಳನ್ನು ಅತ್ತೆಯರ ಕೈಗಿಟ್ಟು ತನ್ನ ಸಂಸ್ಥೆ ಕಡೆಗೆ 2 ದಿವಸಕ್ಕೆ ಒಮ್ಮೆ ಹೋಗುತ್ತಿದ್ದಳು ಖುಷಿ. ಜೊತೆಯಾಗಿ ಪೂರ್ಣಿ, ಬಿಂದು ಯಾರಾದರೂ ಹೋಗುತ್ತಿದ್ದರು. ಕಾರ್ತಿ, ಶ್ರೇಯಾ ಇಬ್ಬರಿಗೂ ಸಂಜೀವ್ ಕಡೆಯಿಂದ ಮದುವೆಗೆ ಉಡುಗೊರೆಯಾಗಿ ಹನಿಮೂನ್ ಟಿಕೆಟ್ ಸಿಕ್ಕರೆ, ವೇದ ಕಡೆಯಿಂದ ಫ್ಲಾಟ್ ಗಿಫ್ಟಾಗಿ ಸಿಕ್ಕಿತ್ತು. ಅವಳ ಅಣ್ಣ ತಮ್ಮಂದಿರೆಲ್ಲ ಒಂದೊಂದು ಗಿಫ್ಟ್ ನೀಡಿದ್ದರು. ಇಬ್ಬರು ಹೋಗಿದ್ದು ನಾರ್ತ್ ಇಂಡಿಯಾ ಕಡೆಗೆ ಹನಿಮೂನ್ಗೆ. ಅಣ್ಣನ ಮದುವೆಗೆ ಬಂದಿದ್ದಾಗ ಅವನ 1 ತಿಂಗಳು ಇಲ್ಲೇ ಇದ್ದು ವಾಪಸ್ ಹೋಗುವವಳಿದ್ದಳು. ಅವಳ ಗಂಡ ಜ್ಯೇಷ್ಠ ಅವಳನ್ನು ಬಿಟ್ಟು ಮದುವೆ ಮುಗಿದ ಮರುದಿನವೇ ವಾಪಸ್ ಹೋಗಿದ್ದರು. ಇಲ್ಲಿನ ತನ್ನ ಸ್ನೇಹಿತರನ್ನು ಮೀಟ್ ಮಾಡಿ ಮಾತನಾಡಿಸಿ ಅತ್ತೆಯ ಮನೆಯಲ್ಲಿ ಹೆಚ್ಚು ಕಾಲ ಕಳೆಯುತ್ತಿದ್ದಳು. ಅದರಲ್ಲೂ ವೇದ ಮಕ್ಕಳ ಜೊತೆಗೆ ಹೆಚ್ಚು ಸಮಯ ಕಳೆಯೋದು ಅವಳಿಗೆ ತುಂಬ ಇಷ್ಟವಾಗುತ್ತಿತ್ತು. ಬಿಂದು ಮಗ ಸ್ಕೂಲ್ಗೆ ಹೋಗೋದೇ ಇರೋದೇ ದೊಡ್ಡ ತಲೆ ಬಿಸಿಯಾಗಿತ್ತು. ನಾನು ಹೋಗಲ್ಲ, ಪಾಪುಗಳ ಜೊತೆ ಮನೆಯಲ್ಲಿ ಇರ್ತೀನಿ ಅಂದು ಅಳುತ್ತಾ ರಂಪ ಮಾಡುತ್ತಿದ್ದ. ಪ್ರತಿದಿನ ಅವನದು ಇದೇ ಕಾಯಕವಾಗಿತ್ತು. ಅವನನ್ನು ರೆಡಿ ಮಾಡಿ ತಿಂಡಿ ತಿನ್ನಿಸಿ ವ್ಯಾನ್ ಬಂದಾಗ ಅವನನ್ನು ಕಳಿಸುವ ಹೊತ್ತಿಗೆ ಬಿಂದು ಜೊತೆ ಅವನ ಚಿಕ್ಕಪ್ಪಂದರಿಗೂ ಸಾಕಾಗುತ್ತಿತ್ತು. ದಿನಗಳು ಹೀಗೆ ನಡೆಯುತ್ತಿತ್ತು. ಅಂದು ಒಂದು ದಿನ ಮಧ್ಯಾಹ್ನ ಮಕ್ಕಳನ್ನು ಮಲಗಿಸಿ ತನ್ನ ಅಮ್ಮನಿಗೆ ಕಾಲ್ ಮಾಡಿದಳು ಖುಷಿ. ತಮ್ಮನ ಮುಂದಿನ ಹೋದಿಗೆ ಹೋಗಲು ಸಿದ್ಧತೆ ನಡೆಯುತ್ತಿತ್ತು. MS ಮಾಡಲು ಫಾರಿನ್ ಹೋಗುವವನ ಆಸೆಗೆ ಅವಳ ಅಪ್ಪ ದುಡ್ಡು ಅಡ್ಜಸ್ಟ್ ಮಾಡುತ್ತಿದ್ದರು. ಅಕ್ಕ, ನಾನು ಓದೋಕ್ಕೆ ಹೋಗಲ್ಲ ಕಣೆ ಅಂದವ ಬೇಸರದಲ್ಲಿ. ಖುಷು, ಯಾಕೋ? ಕಣೆ, ಅಪ್ಪನಿಗೆ ಎಲ್ಲೂ ದುಡ್ಡು ಅಡ್ಜಸ್ಟ್ ಆಗಿಲ್ಲ. ಮನೆ ಮೇಲೆ ಲೋನ್ ತೆಗೀತೀನಿ ಅಂತಿದ್ರು. ಮೆಡಿಕಲ್ ಓದೋಕ್ಕೆ ಮಾಡಿರೋ ಸಾಲ ಬೇಕಾದಷ್ಟು ಇದೆ. ಮತ್ತೆ ಲೋನ್ ಬೇಡ ಅಂತ ನಾನು ಸುಮ್ಮನಾದೆ. ತಮ್ಮನ ಬೇಸರದ ಮಾತು ಕೇಳಿ ಅವಳು ಬೇಜಾರು ಮಾಡಿಕೊಂಡು ನೊಂದು ಬಿಟ್ಟಳು ಖುಷಿ. ಎಷ್ಟು ಬೇಕಾಗಬಹುದು? ಸದ್ಯಕ್ಕೆ 6 ಲಕ್ಷ, ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ಕಣೆ. ಹೌದಾ? ನೀನು ಓದೋ ಆಸೆ ಬಿಡಬೇಡ, ನಾನು ಎಲ್ಲಾದರೂ ಅಡ್ಜಸ್ಟ್ ಮಾಡ್ತೀನಿ. ಎಲ್ಲಿಯೂ ಆಗಿಲ್ಲ ಅಂದರೆ ನಿಮ್ಮ ಭಾವನ ಹತ್ರ ಕೇಳ್ತೀನಿ. ನೀನು ಯೋಚಿಸಬೇಡ, ಆರಾಮಾಗಿ ಊಟ ಮಾಡಿಕೊಂಡು ಓದ್ಕೊಂಡು ಚೆನ್ನಾಗಿ ಇರು ಅಂದವಳು ಮಾತಾಡಿ ಕಾಲ್ ಕಟ್ ಮಾಡಿದಳು. ತಮ್ಮ ಎಂದರೆ ಸ್ವಲ್ಪ ಹೆಚ್ಚೆ ಪ್ರೀತಿ. ಹೀಗಿರುವಾಗ ಅವನ ಆಸೆಗೆ ಸಹಾಯ ಮಾಡೋದು ಅಕ್ಕನಾಗಿ ಅವಳ ಕರ್ತವ್ಯ. ಆದರೆ ಈಗ ಕಾಡುತ್ತಿರೋದು ಅಷ್ಟೊಂದು ದುಡ್ಡು ಎಲ್ಲಿಂದ ಹೊಂದಿಸೋದು ಅಂತ. ಹೊರಗಡೆ ಸಾಲ ಮಾಡೋದು ಈಗ ಸರಿ ಬರಲ್ಲ. ದೊಡ್ಡ ಮನೆಯ ಸೊಸೆ, ಜೊತೆಗೆ DCP ಹೆಂಡತಿ. ಮರ್ಯಾದೆ ಪ್ರಶ್ನೆ. ಮನೆಯಲ್ಲಿ ಕೇಳಿದರೆ ಯಾರಾದರೂ ಕೊಡಬಹುದು, ಆದರೆ ಕೇಳೋಕೆ ಅವಳಿಗೆ ಮುಜುಗರ. ತವರಿನ ಮರ್ಯಾದೆ ತೂಕ ಕಡಿಮೆ ಆಗುತ್ತೆ. ಮುಂದೆ ಯಾವಾಗಲಾದರೂ ಸಹಾಯ ಮಾಡಿದ ಮಾತು ಬಂದರೆ ಇನ್ನು ಗಂಡನಲ್ಲಿ ಸಹಾಯ ಕೇಳೋದು, ಅವನಲ್ಲಿ ಕೇಳೋದ ಬೇಡವ ಯೋಚಿಸುತ್ತಲೇ ಆ ದಿನ ಕಳೆದು ಬಿಟ್ಟಳು ಖುಷಿ. ಮರುದಿನವೂ ಅಷ್ಟೇ. ಏನಂದುಕೊಂಡಾರು? ಹಾಗಲ್ಲ ಅಂದರೆ
ಅಥವಾ ಹಿಂಜರಿದರೆ ಯಾಕೋ ಅವನ ಮುಂದೆ ತವರಿನ ಬಗ್ಗೆ ಕೇಳಲು ಮಾತೇ ಬರಲಿಲ್ಲ. ಅತಿಯಾಗಿ ಹಿಂಜರಿದಳು. ಅದು ಸಹಜವೇ. ಎತ್ತ ಮನೆಯ ಮರ್ಯಾದೆ ಅಂದಾಗ ಎಲ್ಲ ಹೆಣ್ಣು ಮಕ್ಕಳು ಒಂದು ನಿಮಿಷ ಯೋಚಿಸುತ್ತಾರೆ. ಖುಷಿ ಅದಕ್ಕೆ ಹೊರತಾಗಲಿಲ್ಲ. 2 ದಿನವಾದರೂ ಬೇರೆ ದಾರಿ ಕಾಣಲೇ ಇಲ್ಲ. ಕೊನೆಗೂ ದಾರಿ ಇಲ್ಲದೆ ಅವನ ಮುಂದೆ ಹೇಳಬೇಕು ಅಂದುಕೊಂಡಳು. 2 ದಿನದ ಅವಳ ಅನ್ಯಮನಸ್ಕತೆ ನೋಡಿದವನಿಗೆ ಕೇಳುವ ಮಾತು ಇದ್ದರೂ ಸುಮ್ಮನಾಗಿದ್ದ. ಬೆಳಿಗ್ಗೆ ಡ್ಯೂಟಿಗೆ ಹೋಗಲು ಕನ್ನಡಿ ಮುಂದೆ ನಿಂತು ತಲೆ ಬಾಚಿಕೊಳ್ಳುತ್ತಿದ್ದ. ಕೈಯಲ್ಲಿ ಮಕ್ಕಳ ಬಟ್ಟೆ ಹಿಡಿದು ಒಳ ಬಂದ ಖುಷಿ ಕೇಳೋದ ಬೇಡವ ಅನ್ನುವ ಯೋಚನೆಯಲ್ಲಿ ನಿಂತಳು ಅವನನ್ನು ನೋಡುತ್ತಾ. ಏನಾಯ್ತು ಅಂದವ ಅವನೇ ಮೊದಲು ಕೇಳಿದ. ಯಾರಿಗೆ? ನಿಂಗೆ ಒಂಥರ ಇದೆಯಾ 2 ದಿನದಿಂದ? ಅವನೇ ಕೇಳಿದಾಗ ಹೇಳುವ ಮನಸ್ಸು ಮಾಡಿದಳು. ಅದು ಖುಷಿಯು ಕಾಲ್ ಮಾಡಿದ್ದ. ಹೋ ಏನಂತೆ? ಫಾರಿನ್ಗೆ ಹೋಗೋಕೆ ಆಗಲ್ಲ ಅಂತಿದ್ದ, ಅದಕ್ಕೆ. ರಾಗ ಹೇಳಿದಳು. ಯಾಕೆ? ಅಪ್ಪನಿಗೆ ಎಲ್ಲೂ ದುಡ್ಡು ಅಡ್ಜಸ್ಟ್ ಆಗಿಲ್ಲವಂತೆ. ಮತ್ತೆ ಲೋನ್ ತೆಗೆಯೋದು, ಸಾಲ ಎಲ್ಲ ಬೇಡ ಅಂತ. ಅವನೇನಾದರೂ ನಾನೇ ಕೊಡ್ತೀನಿ ಅಂತ ಹೇಳುವವನೇನೋ ಅನ್ನುವ ಆಸೆಗಣ್ಣಿಂದ ನೋಡುತ್ತಾ ನುಡಿದಳು. ಹೋ ಹೌದಾ, ಸರಿ. ಟಿಫನ್ ರೆಡಿ ಇದೆಯಾ? ನನಗೆ ಡ್ಯೂಟಿಗೆ ಟೈಮ್ ಆಯಿತು. ಮತ್ತೆ ಏನು ಹೇಳದೆ ಏನಾದರೂ ಹೇಳುವನೇನೋ ಅನ್ನುವ ನಿರೀಕ್ಷೆ ಮಾಡಿದವಳಿಗೆ ಅವನ ಮಾತು ಕೇಳಿದ್ದ ಒಂದು ನಂಬಿಕೆಯೂ ಕರಗಿತ್ತು. ಮನಸ್ಸು ಬಾಡಿತು. ಮತ್ತೆ ಮಾತನಾಡದೆ ರೆಡಿ ಇದೆ ಬನ್ನಿ ಅಂದು ಹೊರ ನಡೆದಳು. ಗೊತ್ತಿಲ್ಲದವರಿಗೆಲ್ಲ ಸಹಾಯ ಮಾಡಿದವರಿಗೆ ನನ್ನ ತಮ್ಮ ಕಾಣಿಸ್ಲಿಲ್ವಾ? ನಾನೇ ಕೇಳಲ್ಲ. ಬೇಡ ಕೇಳಿದರೆ ಏನಂದುಕೊಳ್ಳಬಹುದು ಅನ್ನುತ್ತಾ ಯೋಚಿಸುತ್ತಾ ನಡೆದಳು. ಕಣ್ಣುಗಳು ತುಂಬಿ ಬಂದಿದ್ದವು. ಅಡುಗೆ ಮನೆಯಲ್ಲಿ ಎಲ್ಲರೊಂದಿಗೆ ಬೆರೆತರು. ಅದೇ ನೆನೆದು ಮಂಕಾಗಿದ್ದಳು ಖುಷಿ. ಗಂಡಸರೆಲ್ಲ ಟಿಫನ್ ಮಾಡುತ್ತಾ ಇರುವಾಗ ವೇದ ಕೂಡ ಬಂದು ಅವರ ಜೊತೆ ತಿನ್ನಲು ಕುಳಿತ. ಹೆಂಡತಿಯ ಮುಖ ಹೋರೆಗಣ್ಣಲ್ಲಿ ನೋಡಿದವ ಮತ್ತೆ ಮಾತನಾಡದೆ ತಿನ್ನಲು ಕುಳಿತ. ಎಲ್ಲರ ಊಟ ಮುಗಿಯುವ ಮುಂಚೆಯೇ ಮನೆಗೆ ಬಂದಿದ್ದ ಖುಷಿ ತಮ್ಮ ಖುಷು ಅನ್ನುತ್ತಾ ಅವನ ಬಳಿ ಹೋದವಳಿಗೆ ಅವನು ಅವತ್ತು ತಾನು ಹೇಳಿದ್ದನ್ನು ಕೇಳೋಕೆ ಬಂದಿರೋದು. ನನ್ನಿಂದ ಸಹಾಯ ಮಾಡಲಾಗಲಿಲ್ಲ, ಅವರು ಏನು ಹೇಳಲಿಲ್ಲ ಅನ್ನುವುದೇ ಅವಳ ತಲೆಯಲ್ಲಿ ಕೊರೆಯುತ್ತಿತ್ತು. ಅಕ್ಕನನ್ನು ಮನೆಯವರನ್ನು ಮಾತನಾಡಿಸಿ ಅಳಿಯ ಸೊಸೆಯರನ್ನೆಲ್ಲ ಮುದ್ದಾಡಿದ. ಹೇಗಿದೆ ಎಜುಕೇಷನ್? ಏನು ಮಾಡಬೇಕು ಅಂತ ಇದ್ದೀಯಾ ಅಂದ ಶ್ರವಣ್. ಅವನದ್ದು ಅದೇ ಉದ್ಯೋಗವೇ ತಾನೆ ಬಾವಾ. ನೆಕ್ಸ್ಟ್ ಮಂತ್ ಓದು ಕಂಟಿನ್ಯೂ ಮಾಡೋಕೆ ಹೋಗ್ತಿದ್ದೀನಿ. ಫಾರಿನ್ ಯೂನಿವರ್ಸಿಟಿಯಲ್ಲಿ ಸೀಟ್ ಆಗಿದೆ ಅಂದಾಗ ಖುಷು ಅಂದಳು ಆಶ್ಚರ್ಯದಿಂದ. ಖುಷಿ ಹ್ಞೂ ಅಕ್ಕ ಅಂದವ. ಕಂಗ್ರ್ಯಾಟ್ಸ್, ಚೆನ್ನಾಗಿ ಓದು. ಏನಾದರೂ ಡೌಟ್ ಎಲ್ಪ್ ಬೇಕಿದ್ರೆ ಕೇಳು ಅಂದ ಶ್ರವಣ್. ಅಲ್ಲಿಂದ ನಡೆದ. ಕುಶಾಲ್ಗೆ ವಿಶ್ ಹೇಳಿ ಪ್ರತಿಯೊಬ್ಬರು ಅಲ್ಲಿಂದ ನಡೆದರು ಕೆಲಸಕ್ಕೆ. ಕೂತ್ಕೊಳ್ಳಪ್ಪ, ಟಿಫನ್ ಮಾಡುವಂತೆ ಅಂದರು ಜಾನಕಿ. ಬೇಡ ಅತ್ತೆ ಅಂದರು ಬಲವಂತ ಮಾಡಿ ಅವನಿಗೆ ಬಡಿಸಿದರು ಜಾನಕಿ. ತಿನ್ನುತ್ತಾ ಕುಳಿತವ ಅವರು ಅಲ್ಲಿಂದ ನಡೆದರು. ಕಂಗ್ರ್ಯಾಟ್ಸ್ ಖುಷು ಅಂದ ವೇದ. ಇನ್ನು ತಮ್ಮನ ಮಾತು ಕೇಳಿ ಇನ್ನೂ ಆಶ್ಚರ್ಯದಿಂದ ಇದ್ದಳು ಖುಷಿ. ಥ್ಯಾಂಕ್ಸ್ ಬಾವ, ಥ್ಯಾಂಕ್ ಯು ಸೋ ಮಚ್. ನೀವು ಫೋನ್ ಮಾಡಿ ಹೇಳೋವರೆಗೂ ನನಗೆ ಇದು ಸೀಟ್ ಸಿಕ್ಕಿರೋದು ಕನ್ಫರ್ಮ್ ಆಗಿರಲಿಲ್ಲ ಅಂದಾಗ ನಿಮ್ಮ ಅಕ್ಕ ಮೊನ್ನೆಯೇ ಹೇಳಿದ್ಲು. ಆಗಲೇ ಎಲ್ಲ ವ್ಯವಸ್ಥೆ ಆಗಿದ್ದು. ಟಿಫನ್ ಮಾಡು, ಸಂಜೆ ಮಾತಾಡೋಣ. ನನಗೆ ಟೈಮ್ ಆಯಿತು, ನಾನು ಡ್ಯೂಟಿಗೆ ಹೋಗಬೇಕು ಅಂತ ವೇದ. ಇಬ್ಬರ ಮಾತು ಕೇಳಿ ಇನ್ನಷ್ಟು ಆಶ್ಚರ್ಯವಾಗಿತ್ತು ಅವಳಿಗೆ. ಇಲ್ಲ ಬಾವ, ನಿಮಗೆ ಥ್ಯಾಂಕ್ಸ್ ಹೇಳೋಕೆ ಬಂದಿದ್ದು. ಟಿಫನ್ ಮಾಡ್ತೀನಿ, ನಿಮ್ಮ ಜೊತೆಗೆ ಬರ್ತೀನಿ, ಡ್ರಾಪ್ ಮಾಡಿ ಸಾಕು ಅಂದ. ಅವನಿಗೆ ಟೀ ಕೊಟ್ಟ ಖುಷಿ ಗಂಡನ ಕಡೆಗೆ ನೋಡುತ್ತಾ ನಿಂತು ಬಿಟ್ಟಳು. ಬರ್ತೀನಿ ಇರು ಅಂದು ಮೇಲೆ ನಡೆದ ವೇದ ಖುಷಿ ಕಡೆ ನೋಡಲಿಲ್ಲ. ಖುಷು, ನೀನು ಟಿಫನ್ ಮಾಡಿ ಟೀ ಕುಡಿತಾ ಇರು, ಬಂದೆ ಅಂದು ಬಿರಬಿರನೆ ಮೆಟ್ಟಿಲೇರಿದವಳು ರೂಮ್ ಸೇರಿದವಳು. ತನ್ನ ಫೋನ್ ವ್ಯಾಲೆಟ್ ನೋಡುತ್ತಾ ತೆಗೆದುಕೊಳ್ಳುತ್ತಿದ್ದ ವೇದ. ಬಾಯಿ ಬಿಟ್ಟು ಹೇಳದೆ ಅವರಿಗೆ ಹೇಗೆ ತಿಳಿಯಿತು ಅನ್ನೋದೇ ಅವಳ ಆಶ್ಚರ್ಯ ತುಂಬಿದ ಪ್ರಶ್ನೆ. ವೇದ, ನಿಮಗೆ ಹೇಗೆ ಗೊತ್ತಾಯಿತು? ತಡೆಯುತ್ತಾ ಅಂದಳು ಮೆಲುವಾಗಿ. ನಿಂಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಗೊತ್ತಿಲ್ಲದೆ ಎಷ್ಟು ಜನಕ್ಕೆ ಸಹಾಯ ಮಾಡ್ತೀನಿ, ಅದರಲ್ಲೂ ಓದೋ ಮಕ್ಕಳಿಗೆ. ಯಾವತ್ತೂ ಇಲ್ಲ ಅಂದಿಲ್ಲ. ಅಂಥದ್ರಲ್ಲಿ ನಿನ್ನ ತಮ್ಮನಿಗೆ ಮಾಡಲ್ಲ ಅಂತೀನಾ? ಅದಾಗಲ್ಲ. ಮುಜುಗರ ಪಟ್ಟಳು ಖುಷಿ ತನ್ನ ನಡೆಗೆ. ಬಂಗಾರಿ, ನೀನು ಬೇರೆ ಅಲ್ಲಮ್ಮ, ಈ ಮನೆಯವಳು. ನಿನಗೆ ಬೇಕಿದ್ದು ಕೇಳಿ ಪಡ್ಕೊಳ್ಳೋ ಪ್ರತಿಯೊಂದು ಅಧಿಕಾರವೂ ಇದೆ. ನನ್ನ ಹತ್ರ ಕೇಳುವ ಎಲ್ಲ ರೈಟ್ಸ್ ಕೂಡ ಇದೆ. ಆದರೂ ಇಷ್ಟೊಂದು ಇಂಜರಿದೆ ಅಲ್ವಾ? ಯಾಕೆ? ನಾನು ಅಷ್ಟೊಂದು ಕೆಟ್ಟವನ? ಅವನ ಹೆದೆಗೆ ಮುಖವಿಟ್ಟು ಬಿಕ್ಕಳಿಸಿ ಬಿಟ್ಟಳು. ತಲೆ ಸವರಿದ. ಅದೆಷ್ಟು ಅವಮಾನ ನಾಚಿಕೆ ಪಟ್ಟಳು ತಾನು ಯೋಚಿಸಿ ಹಿಂಜರಿದ ರೀತಿಗೆ. ಅಳಬೇಡ, ಸಮಾಧಾನ ಮಾಡ್ಕೊ. ಸಾರಿ ಅಂದಳಷ್ಟೇ ಬಿಕ್ಕಳಿಸುತ್ತಾ. ಇಲ್ಲಿ ಕೇಳು, ನಿನ್ನ ತಮ್ಮ ನನಗೆ ಬೇರೆ ಯಾರೂ ಅಲ್ಲ. ಅವನಿಗೆ ಓದಿಸೋದು, ಖರ್ಚು ಮಾಡೋದು ನನ್ನ ಜವಾಬ್ದಾರಿ. ಮನೆ ಹಿರಿಯ ಅಳಿಯ ಅಂದರೆ ಮಗನ ಸಮಾನ ಅಲ್ವಾ? ನೀನು ಇನ್ಮೇಲೆ ಈ ಸಂಕೋಚ ಎಲ್ಲ ಬಿಟ್ಟು ಬಿಡು. ನನ್ನ ಹತ್ರ ಹೀಗೆಲ್ಲ ಮುಂದೆ ನಡ್ಕೊಂಡ್ರೆ ನಾನು ನಿನ್ನಿಂದ ದೂರನೇ ಇರ್ತೀನಿ. ಸಾರಿ, ಮತ್ತೆ ಯಾವತ್ತೂ ಇಂಥ ಮುಟ್ಟಾಳ್ತನ ಮಾಡಲ್ಲ. ನಿಮ್ಮದನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಪ್ರತಿ ಸಲ ಎಡುತ್ತಿದ್ದೀನಿ. ಸಾರಿ ವೇದ, ನಿಮಗೆ ಹರ್ಟ್ ಮಾಡಿದೆ. ಹರ್ಟ್ ಆಗಿದ್ದು ನಿಜ. ನೀನು ನನ್ನ ಬೇರೆಯವರ ಥರ ನೋಡಬೇಡ, ಹಿಂಸೆ ಆಗುತ್ತೆ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.